ಬನ್ನಿ ಸ್ನೇಹಿತರೆ, ಇರಿಡಾ ಕಂಪ್ನಿ ರಿಸಲ್ಟ್ ಬಂದಿದೆ, ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಇದು ನಾವು ಫಸ್ಟಿಗೆ ರೆವೆನ್ಯೂ ನೋಡೋಣ. ರೆವೆನ್ಯೂ ಡಿಸೆಂಬರ್ 2024 1698 ಕೋಟಿ ಇತ್ತು. ಇವಾಗ ಡಿಸೆಂಬರ್ 2025 2129 ಕೋಟಿ ಆಗಿದೆ. ಓಕೆ, ಇದು ಇಯರ್ ಆನ್ ಇಯರ್ ನಮಗೆ ಅರೌಂಡ್ ನಮಗೆ 25% ಇನ್ಕ್ರಿಮೆಂಟ್ ಆಗಿದೆ. 25% ಇನ್ಕ್ರಿಮೆಂಟ್ ಆಗಿದೆ. ಓಕೆ, ರೆವೆನ್ಯೂ ಅಲ್ಲಿ. ಓಕೆ, ಅದೇ ರೀತಿ ಕ್ವಾರ್ಟ್ರಲ್ಲಿ ನೋಡಬೇಕು. ಕ್ವಾರ್ಟ್ರಲ್ಲಿ 2056 ಅಂದರೆ ಲಾಸ್ಟ್ ಸೆಪ್ಟೆಂಬರಲ್ಲಿ 2056 ಕೋಟಿ ರೆವೆನ್ಯೂ ಇದ್ದಿದ್ದು ಈಗ ಕ್ವಾರ್ಟರ್ ಟು ಕ್ವಾರ್ಟರ್ 2129 ಕೋಟಿ ಆಗಿದೆ. ಇದನ್ನು ಕಂಪೇರ್ ಮಾಡಬೇಕು. ಇದು ಅರೌಂಡ್ 6-7% ಅಂತ ಹೇಳ್ಕೊಂಡೆ. 6-7% ಇನ್ಕ್ರಿಮೆಂಟ್ ಆಗಿದೆ. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ತುಂಬ ಚೆನ್ನಾಗಿ ಇನ್ಕ್ರಿಮೆಂಟ್ ಆಗಿದೆ. ಓಕೆ, ನಾವು ಪ್ರಾಫಿಟ್ ನೋಡಬೇಕು. ಈಗ ಪ್ರಾಫಿಟ್ಟು ಮತ್ತು ಎಕ್ಸ್ಪೆನ್ಸಸ್ಸು ಎಲ್ಲ ಚೆಕ್ ಮಾಡಬೇಕು. ಎಕ್ಸ್ಪೆನ್ಸಸ್ ಎಷ್ಟಿದೆ ನೋಡಿ, ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಇಲ್ಲಿ ಹೋದ ವರ್ಷ ಎಷ್ಟು ಮಾಡಿತ್ತು? 1160 ಕೋಟಿ. 1198 ಕೋಟಿ ರೆವೆನ್ಯೂ ಅಲ್ಲಿ 1160 ಕೋಟಿ ನಾವು ಖರ್ಚು ಮಾಡಿದ್ವಿ, ಅಂದರೆ ಎಕ್ಸ್ಪೆನ್ಸಸ್ಸು. ಲಾಸ್ಟ್ ಕ್ವಾರ್ಟರ್ ಎಷ್ಟಿತ್ತು? 1361. ಲಾಸ್ಟ್ ಕ್ವಾರ್ಟರ್ 1371 ಇತ್ತು. ಇವಾಗ ಎಷ್ಟಾಗಿದೆ ಖರ್ಚು? 1422 ಕೋಟಿ ಇದೆ. ಅಂದರೆ ಇಯರ್ ಆನ್ ಇಯರ್ ಇನ್ಕ್ರಿಮೆಂಟ್ ಆಗಿದೆ, ಒಂದು ಕ್ವಾರ್ಟರ್ ಇನ್ಕ್ರಿಮೆಂಟ್ ಆಗಿದೆ. ಯಾಕೆಂದರೆ ರೆವೆನ್ಯೂ ಜಾಸ್ತಿ ಆದಂಗೆ ಖರ್ಚು ಜಾಸ್ತಿ ಆಗುತ್ತೆ. ಬಟ್ ಕಂಟ್ರೋಲಲ್ಲಿದೆ. ಇಲ್ಲಿ 2129 ಕೋಟಿ ರೆವೆನ್ಯೂ ಇದೆ, ಅದರಲ್ಲಿ 1422 ಕೋಟಿ ಎಕ್ಸ್ಪೆನ್ಸಸ್ ಆಗಿದೆ. ಇವಾಗ ಪ್ರಾಫಿಟ್ ಎಷ್ಟಾಗಿದೆ ನೋಡೋಣ. ಓಕೆ, ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ನಮಗೆ ಇದರಲ್ಲಿ ಪ್ರಾಫಿಟ್ ಲಾಸ್ ಸಿಗುತ್ತೆ. ಪ್ರಾಫಿಟ್ ನೋಡಿ, ಇಲ್ಲಿ ಪ್ರಾಫಿಟ್ ನೋಡಿದ್ರೆ ಓಕೆ ಎಷ್ಟಾಗುತ್ತೆ ನೋಡಿ. ನಮ್ಮ ಪ್ರಾಫಿಟ್ಟು ಇದು ತೆಗೆಯೋಣ. ಓಕೆ, ಪ್ರಾಫಿಟು ಹೋದ ವರ್ಷ 425 ಕೋಟಿ ಇತ್ತು. ಓಕೆ, 425 ಕೋಟಿಯಿಂದ 584 ಅಥವಾ 585 ಅರೌಂಡ್ ಕೋಟಿ ಆಗಿದೆ. ಅಂದರೆ ಇಯರ್ ಆನ್ ಇಯರ್ ನಮಗೆ ಇದು ಅರೌಂಡ್ 35-38% ಇಂಕ್ರಿಮೆಂಟ್ ಆಗಿದೆ. ಓಕೆ, ಒಳ್ಳೆ ಇಂಪ್ರೂವ್ಮೆಂಟ್ ಇದು. ಇಯರ್ ಆನ್ ಇಯರು ಇಷ್ಟು ಜಾಸ್ತಿ ಆಗಿದೆ. ಆಮೇಲೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಷ್ಟಿದೆ ನೋಡಿ. ಕ್ವಾರ್ಟರ್ ಆನ್ ಕ್ವಾರ್ಟರ್ 549 ಕೋಟಿಯಿಂದ 584 ಕೋಟಿ. ಇದು ನಮಗೆ ಅರೌಂಡ್ ಒಂದು 5% ಇಂಕ್ರಿಮೆಂಟ್ ಆಗಿದೆ. ಇಲ್ಲೂ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪ್ನಿ ರಿಸಲ್ಟ್ಸು. ಓಕೆ, ಇದು ಚೆನ್ನಾಗಿದೆ, ನಾವು ಕನ್ಸಿಡರ್ ಮಾಡ್ಬೋದು. ಒಳ್ಳೆ ರಿಸಲ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಇದು ಫೈನಾನ್ಷಿಯಲ್ ಕಂಪ್ನಿ, ಆದ್ದರಿಂದ ನಾವು ಏನು ನೋಡಬೇಕು? NPA ನೋಡಬೇಕು. ಗ್ರಾಸ್ NPA ಎಷ್ಟಿದೆ ಮತ್ತು ನೆಟ್ NPA ಎಷ್ಟಿದೆ. NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು, ಅಂದರೆ ಯಾವುದು ಲೋನ್ ಕೊಟ್ಟಿರ್ತೋ ಡಿಫಾಲ್ಟ್ ಆಗಿರುತ್ತೆ, ಅದು ರಿಕವರಿ ಆಗಿರಲ್ಲ, ಅದನ್ನು NPA ಹಾಕ್ತಾರೆ. ಅದನ್ನು ಕೆಳಗಡೆ ಕೊಟ್ಟಿರ್ತಾರೆ ನೆಕ್ಸ್ಟ್ ಪೇಜಲ್ಲಿ, ಅದನ್ನು ನೋಡ್ಬೇಕು ನಾವು. ಈಗ ಕೆಳಗಡೆ ಬರೋಣ. ರೋ ನಂಬರ್ ಕೆಳಗಡೆ ಇದೆ. ಓಕೆ, ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ನೋಡಿ ಗ್ರಾಸ್ NPA ಎಷ್ಟಿದೆ. ಹೋದ ವರ್ಷ ಎಷ್ಟಿತ್ತು? 3.97 ಇತ್ತು. ಓಕೆ, ಇದು ಬಿ ರೋ ನೋಡಿ. 3.97ದಿಂದ ಎಷ್ಟಾಗಿದೆ? 3.75 ಆಗಿದೆ. ಅಂದರೆ ಇದು ಡೌನ್ ಆಗಬೇಕು ನಮಗೆ. NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಇಯರ್ ಆನ್ ಇಯರ್ ಡೌನ್ ಆಗಿದೆ. ಗ್ರಾಸ್ NPA ಡೌನ್ ಆಗಿದೆ. ಮತ್ತು ಮೇನ್ ನೆಟ್ NPA ನೋಡಬೇಕು. ನೆಟ್ NPA ಎಷ್ಟಿದೆ? 1.97 ಇತ್ತು ಪ್ರಿವಿಯಸ್ಲಿ. ಇದು ಪ್ರಿವಿಯಸ್ ಕ್ವಾರ್ಟರು. ಈ ಸಲ ಅದು ಎಷ್ಟಾಗಿದೆ? 1.68. ಅಂದರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಇದು NPA ಕಮ್ಮಿ ಆದಷ್ಟು ಕಂಪ್ನಿಗೆ ಒಳ್ಳೆ ಲಾಭ ಜಾಸ್ತಿ ಆಗಿದೆ. ಯಾಕಂದರೆ ಪರ್ಫಾರ್ಮಿಂಗ್ ಅಸೆಟ್ಸೇ ಇರಬೇಕಲ್ಲ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಕಮ್ಮಿ ಆಗ್ತಾ ಬರಬೇಕು. ಬ್ಯಾಡ್ ಲೋನ್ಸ್ ಎಲ್ಲ ಕಮ್ಮಿ ಆದರೆ ಕಂಪ್ನಿಗೆ ಲಾಭ ಜಾಸ್ತಿ ಆಗುತ್ತೆ. ಸರಿ ಫ್ರೆಂಡ್ಸ್.